ನಮಸ್ಕಾರ. ಇಂದು ನಾವು ತಿಳಿಯೋಣ ಶ್ರೀ ವಿಷ್ಣು ಭಗವಾನ್ ದಶಾವತಾರಗಳ ಮಹತ್ವವನ್ನು. ಅವು ಹೇಗೆ ಜಗತ್ತಿಗೆ ರಕ್ಷಣೆಗಾಗಿ ಇವರು ಉದ್ಭವಿಸಿದರು ಎಂದು. ಶ್ರೀ ವಿಷ್ಣುವಿನ ಅವತಾರಗಳು 10 ಅವತಾರಗಳನ್ನು ಉದ್ಭವಿಸಿದ್ದಾನೆ. ಅದರಲ್ಲಿ 1ನೇ ಅವತಾರ ಮತ್ಸ್ಯ ಅವತಾರ. ಮಹಾಪ್ಲಾವದಲ್ಲಿ ಭಗವಾನ್ ಮೀನು ರೂಪದಲ್ಲಿ ಪ್ರಪಂಚವನ್ನು ರಕ್ಷಿಸಿದರು. ಮನು ಮತ್ತು ಸಂಸಾರದ ಧರ್ಮವನ್ನು ಭದ್ರಪಡಿಸಿದರು. 2ನೇ ಅವತಾರ ಕೂರ್ಮ ಅವತಾರ. ಸಮುದ್ರ ಮಂಥನದ ವೇಳೆ ಪರ್ವತವನ್ನು ಬೆಂಬಲಿಸಿ ಅಮೃತ ದೊರಕಲು ಸಹಾಯ ಮಾಡಿದರು. 3ನೇ ಅವತಾರ ವರಾಹ. ಭೂಮಿಯನ್ನು ನರಕ ತಳಹದಿಂದ ಎತ್ತಿ ಜಗತ್ತಿಗೆ ನೆಲೆ ನೀಡಿ ಮಾನವತೆಗೆ ಭದ್ರತೆ ನೀಡಿದರು. ನರಸಿಂಹ ಅವತಾರ. ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಹಿರಣ್ಯಕಶಿಪುವನ್ನು ಸೋಲಿಸಿ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದರು. ವಾಮನ ಅವತಾರ. ಚಿಕ್ಕ ಬ್ರಾಹ್ಮಣ ರೂಪದಲ್ಲಿ ಬಂದು ತ್ರಿಪಾದಿಗಳ ಮೂಲಕ ಭೂಮಿಯನ್ನು ಹತ್ತಿಸಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದರು. ಪರಶುರಾಮ ಅವತಾರ. ಆಕ್ರಮಣಕಾರಿ ರಾಜರ್ಷಿಗಳನ್ನು ನಿಯಂತ್ರಿಸಿ ಧರ್ಮವನ್ನು ಪುನಃಸ್ಥಾಪಿಸಿದರು. ರಾಮ ಅವತಾರ. ಧರ್ಮ ಮತ್ತು ನೀತಿಯ ಸಂಕೇತ. ದುಷ್ಟರನ್ನು ಸೋಲಿಸಿ ಸತ್ಯವನ್ನು ಸ್ಥಾಪಿಸಿದರು. ಕೃಷ್ಣಾವತಾರ. ಭಕ್ತಿ, ಪ್ರೀತಿ ಮತ್ತು ಜ್ಞಾನವನ್ನು ಕಲಿಸಿ ಮಹಾಭಾರತದಲ್ಲಿ ಗೀತಾ ಉಪದೇಶ ನೀಡಿದರು. ಬುದ್ಧ ಅವತಾರ. ದಯೆ, ತತ್ವಜ್ಞಾನ ಮತ್ತು ಕ್ರೂರತೆ ನಿವಾರಣೆ ಕಲಿಸಿದರು. ಕಲ್ಕಿ ಅವತಾರ. ಭವಿಷ್ಯದಲ್ಲಿ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವಂತವರು ಬರುವರು. ಇವು ಶ್ರೀ ವಿಷ್ಣು ಭಗವಾನ್ನ ದಶಾವತಾರಗಳು. ಜಗತ್ತಿಗೆ ರಕ್ಷಣೆಗಾಗಿ ಮತ್ತು 10 ರೂಪಗಳಲ್ಲಿ ಜಗತ್ತಿಗೆ ಬಂದ ಶ್ರೀ ರಕ್ಷಕ. ಪ್ರತಿ ಅವತಾರವು ಭಕ್ತರಿಗೆ ಭದ್ರತೆ, ದುಷ್ಟರಿಗೆ ಶಿಕ್ಷೆ ನೀಡುತ್ತಾ ಅವರ ಮಹಿಮೆಯನ್ನು ನೆನೆಸಿ ಸದಾ ಧರ್ಮವನ್ನು ಅನುಸರೋಣ. ಇದಾಗಿತ್ತು ಇವತ್ತಿನ ಸುದ್ದಿ. ಮತ್ತೆ ಭೇಟಿಯಾಗ್ತಿರೋಣ. ಧನ್ಯವಾದಗಳು.